ದರ್ಶನ್ ಮೊಬೈಲ್ ಪರಿಶೀಲಿಸಿದ ಪೊಲೀಸರಿಗೆ ಶಾಕ್. ದರ್ಶನ್ ಮೊಬೈಲ್ನಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ವಾಟ್ಸಾಪ್ ಗ್ರೂಪ್ಗಳಿವೆ. ವಾಟ್ಸಾಪ್ ಗ್ರೂಪ್ಗಳಲ್ಲಿನ ಸಂದೇಶ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರು. ಪ್ರತಿ ಜಿಲ್ಲೆಗೂ ಒಂದೊಂದು ವಾಟ್ಸಾಪ್ ಗ್ರೂಪ್ ಇದೆ. ಜಿಲ್ಲಾ ಪ್ರಮುಖರಿಗೂ ಪ್ರತ್ಯೇಕ ಗ್ರೂಪ್ಗಳು ಕ್ರಿಯೇಟ್ ಆಗಿದ್ದಾವೆ. ಎಲ್ಲ ಜಿಲ್ಲೆಯ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಗಳ ಜೊತೆಗೂ ಸಂಪರ್ಕದಲ್ಲಿದ್ದಾರೆ ಈ ದರ್ಶನ್. ಈ ಎಲ್ಲ ಗ್ರೂಪ್ಗಳನ್ನು ಸ್ವತಃ ದರ್ಶನ್ ನಿರ್ವಹಿಸ್ತಾ ಇದ್ದಾರಂತೆ. ತಿಂಗಳಿಗೆ ಪ್ರತಿ ಜಿಲ್ಲೆ 20ರಿಂದ 30 ಗುಂಪಿಗೆ ಹಣ ನೀಡ್ತಾ ಇದ್ರು. ಅಲ್ಲದೆ ದರ್ಶನ್ ವಿರುದ್ಧ ಯಾರೇ ಹೇಳಿಕೆ ಕೊಟ್ಟರು ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸ್ತಾ ಇದ್ರು ಸೋ ಕಾಲ್ಡ್ ಫ್ಯಾನ್ಸ್. ಹಾಗಾದ್ರೆ ದರ್ಶನ್ ಪರ ಪೇಯ್ಡ್ ಪ್ರೊಟೆಸ್ಟ್ ನಡೆಸ್ತಾ ಇದ್ರ? ಮತ್ತಷ್ಟು ಮಾಹಿತಿ ಕೆದಕಲು ಈಗ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ದರ್ಶನ್ ವಿರುದ್ಧ ಯಾರೇ ಹೇಳಿಕೆಯನ್ನ ಕೊಟ್ಬಿಟ್ರು ಕೂಡ ಈ ದರ್ಶನ್ ಫ್ಯಾನ್ಸ್, ಸೋ ಕಾಲ್ಡ್ ಫ್ಯಾನ್ಸ್ ಏನಿದಾರಲ್ಲ, ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಹಿಂದೆ ಜಗ್ಗೇಶ್, ಹಿರಿಯ ನಟ ಜಗ್ಗೇಶ್ ಏನೋ ಅಂದ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ, ಅವರೇ ಅಂದಿದ್ದಾರೆ ಅಂತ ಹೇಳಿ ಹೋಗಿ ಅವರ ಸುತ್ತುವರಿದು ಬಹಳಷ್ಟು ಅವಮಾನ ಮಾಡಿಬಿಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿಬಿಟ್ಟಿದ್ರು. ಅವರಿಗೆ ಆವಾಜ್ ಹಾಕುವಂತ ಕೆಲಸವೂ ಕೂಡ ನಡೆದಿತ್ತು. ಈಗ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ದರ್ಶನ್ ಮೊಬೈಲ್ನಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ವಾಟ್ಸಾಪ್ ಗ್ರೂಪ್ಗಳಿದ್ದಾವೆ. ವಾಟ್ಸಾಪ್ ಗ್ರೂಪ್ಗಳಲ್ಲಿನ ಸಂದೇಶವನ್ನ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿಟ್ಟಿದ್ದಾರೆ. ಪ್ರತಿ ಜಿಲ್ಲೆಗೂ ಒಂದೊಂದು ವಾಟ್ಸಾಪ್ ಗ್ರೂಪ್ ಇದೆ. ಜಿಲ್ಲಾ ಪ್ರಮುಖರಿಗೂ ಪ್ರತ್ಯೇಕ ಗ್ರೂಪ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವಂತೆ. ಎಲ್ಲ ಜಿಲ್ಲೆಯ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಗಳ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಕ್ರಿಮಿನಲ್ ಕೆಲಸ ಮಾಡಿರ್ತಾರಲ್ಲ, ಕೊಲೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಅಂತ ದೊಡ್ಡ ರೌಡಿಗಳ ಜೊತೆಗೂ ಕೂಡ ದರ್ಶನ್ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲ ಗ್ರೂಪ್ಗಳನ್ನು ಸ್ವತಃ ದರ್ಶನ್ ನಿರ್ವಹಿಸ್ತಾ ಇದ್ದಾರಂತೆ. ತಿಂಗಳಿಗೆ ಪ್ರತಿ ಜಿಲ್ಲೆಗೆ 20ರಿಂದ 30 ಗುಂಪಿಗೆ ಹಣವನ್ನು ನೀಡ್ತಾ ಇದ್ರು ದರ್ಶನ್. ಅಲ್ಲದೆ ದರ್ಶನ್ ವಿರುದ್ಧ ಯಾರೇ ಹೇಳಿಕೆ ಕೊಟ್ಟರು ಕೂಡ ಪ್ರತಿಭಟನೆ ಮಾಡ್ತಾರೆ ಇವರೆಲ್ಲ. ಅಂದರೆ ಬಹಳ ಸ್ಪಷ್ಟ, ಇವರೆಲ್ಲ ಪೇಯ್ಡ್ ಪ್ರೊಟೆಸ್ಟರ್ಸ್ ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಈ ಸೋ ಕಾಲ್ಡ್ ಫ್ಯಾನ್ಸ್ಗೆ ದರ್ಶನ್ ಅವರಿಂದ ಹಣ ಹೋಗ್ತಾ ಇತ್ತು ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ.